ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲೇ ಅತಿ ಚಿಕ್ಕ ವಯಸ್ಸಿನಲ್ಲೇ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಸದಸ್ಯರಾಗಿ ಸಾಗರ್ ಖಂಡ್ರೆ ಅವರು ಕೂಡ ಬೀದರ್ ಲೋಕಸಭಾ ಚುನಾವಣಾ ಕಣದಿಂದ ಆಯ್ಕೆ ಕೂಡ ಆಗಿದ್ದಾರೆ. ಪ್ರಮುಖವಾಗಿ ಈಗ ಏನಂತಂದರೆ ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ಅವರು ಏನಂತಂದರೆ ಸಾಗರ್ ಖಂಡ್ರೆ ಅವರ ತಂದೆಯಾದಂಥ ಈಶ್ವರ್ ಖಂಡ್ರೆ ಅವರನ್ನು ಭಗವಂತ ಖೂಬಾ ಸೋಲಿಸಿದರು. ಆದರೆ ಈ ಬಾರಿ ತಂದೆಯವರನ್ನು ಸೋಲಿಸಿದಂಥ ಭಗವಂತ ಖೂಬಾ ಅವರಿಗೆ ಈಗ ಸಾಗರ್ ಖಂಡ್ರೆ ಅವರು ಸೋಲಿನ ಪಾಠ ಕೂಡ ಕಲಿಸಿದ್ದಾರೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ನಾವು ಕೂಡ ಈಗ ಬಾಲ್ಕಿ ಪಟ್ಟಣದಲ್ಲಿದ್ದೀವಿ. ಖುದ್ದು ಈಗ ಸಾಗರ್ ಖಂಡ್ರೆ ಅವರು ನಮ್ಮ ಜೊತೆ ಇದ್ದಾರೆ. ಏನಂತಕ್ಕೇನ ಸರ್, ತಾವು ಕೂಡ ಎಲ್ಲೋ ಒಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಂದೆಯವರನ್ನು ಭಗವಂತ ಖೂಬಾ ಸೋಲಿಸಿದರು. ಈ ಬಾರಿ ಭರ್ಜರಿ ಹ್ಯಾಟ್ರಿಕ್ ಗೆಲುವು ಕೂಡ ಸಾಧಿಸಿದಿರಿ. ತಾವು ಭಗವಂತ ಖೂಬಾ ಅವರಿಗೆ ಸೋಲಿನ ಪಾಠ ಕೂಡ ಕಲಿಸಿದ್ರಿ. ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ನಮ್ಮ ಮೇಲೆ ವಿಶ್ವಾಸ ಮತ್ತು ನಂಬಿಕೆ ಇಟ್ಟು ನಮಗೆ ಪ್ರಚಂಡ ಬಹುಮತದಿಂದ ನಮಗೆ ಗೆದ್ದು ತಂದಿದ್ದಾರೆ. ಅವರಿಗೆ ನನ್ನ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಸಂದರ್ಭದಲ್ಲಿ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರಿಗೆ, ನಮ್ಮ ಸೋನಿಯಾ ಗಾಂಧಿ ಮೇಡಮ್ರವರಿಗೆ, ರಾಹುಲ್ ಗಾಂಧಿ ಸರ್ ಅವರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರಿಗೆ, KPCC ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವರಿಗೆ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ, ಮುಖಂಡರಿಗೂ, ಕಾರ್ಯಕರ್ತರಿಗೂ ಎಲ್ಲರಿಗೂ ನನ್ನ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ. ಸರ್, ಇದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ತಮಗೆ ಗೆಲುವಿಗೆ ಪ್ಲಸ್ ಆಗಿದೆ. ಆಮೇಲೆ ಕ್ಷೇತ್ರದ ಮತದಾರರು ತಮ್ಮ ತಂದೆಯವರು ಮಾಡಿದಂಥ ಅಭಿವೃದ್ಧಿ ಸಾಧನೆಗಳನ್ನು ಮೆಚ್ಚಿ ಕೂಡ ಓಟ್ ಹಾಕಿದ್ದಾರೆ. ಏನು ಹೇಳ್ತೀರಿ ಸರ್? ಹೌದು, ನಮ್ಮ ಪಕ್ಷದ ವತಿಯಿಂದ ನಾವು 5 ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ. ಹೋದ ವರ್ಷ ನಮ್ಮ ಸರ್ಕಾರ ಬಂದ ಕೂಡಲೇ 5 ಗ್ಯಾರಂಟಿ ನಾವೆಲ್ಲ ಜನರಿಗೆ ಮುಟ್ಟಿಸ್ತಾ ಇದ್ದೀವಿ, ಮನೆ ಮನೆಗೆ ಮುಟ್ತಾ ಇದೆ. ಅದನ್ನು ನೋಡಿ ಜನರು ಕೂಡ ಖುಷಿಯಾಗಿದ್ದಾರೆ. ನಾವು ನುಡಿದಂತೆ ನಾವು ನಡೆದಿದ್ದೀವಿ, ಅದು ಕೂಡ ನಮಗೆ ಪ್ಲಸ್ ಆಗಿದೆ. ಅದ್ರ ಜೊತೆ ನಾವು ಏನು ಕೆಲಸ ಮಾಡ್ತಾ ಬಂದಿದ್ದೀವಿ, ಯಾವ ರೀತಿ ನಮ್ಮ ಸರ್ಕಾರ ಒಳ್ಳೆ ರೀತಿಯಲ್ಲಿ ಆಡಳಿತ ಕೊಡ್ತಾ ಇದೆ, ಅದನ್ನು ಮೆಚ್ಚಿ ನಮಗೆ ಜನ ಬೆಂಬಲ ಕೊಟ್ಟು ನಮಗೆ ಗೆದ್ದು ತಂದಿದ್ದಾರೆ. ಹೊಸೊಬ್ಬರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಬದಲಾವಣೆ ಇರಬೇಕು ಜಿಲ್ಲೆಯಲ್ಲಿ. 2 ಸಲ ಅವ್ರು ಗೆದ್ದ ಮೇಲೂ ಕೂಡ ಯಾವ ರೀತಿ ಜನ ನಿರೀಕ್ಷೆ ಮಾಡಿದ್ರು ಕೆಲಸ ಮಾಡ್ತಾರೆ, ಕೇಂದ್ರ ಸಚಿವರಾದ ಮೇಲೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಂಬುದು ನಿರೀಕ್ಷೆ ಇಟ್ಟಿದ್ರು, ತಕ್ಕಂತೆ ಕೆಲಸ ಆಗಲಿಲ್ಲ ಅಂತ ಜನ ಒಂದು ಬದಲಾವಣೆ ವಹಿಸಿ ನಮಗೆ ಬೆಂಬಲಿಸಿದ್ದಾರೆ. ಸರ್, ಅಂದರೆ ಈಗ ಮತದಾರರು ಎಲ್ಲೋ ಒಂದು ಕಡೆ ಭಗವಂತ ಖೂಬಾ ಅವರು ಕೂಡ ಒಳ್ಳೆ ಮಾತು ಹೇಳ್ತಾ ಇದ್ದರು, ಹೆಚ್ಚಿನ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅಂದರೆ BJP ದವರು ಸುಳ್ಳು ಹೇಳ್ತಾ ಇದ್ರು, ಹೀಗಾಗಿ ಸುಳ್ಳಿಗೆ ಮತ ಹಾಕಿಲ್ಲ, ಅಭಿವೃದ್ಧಿಗೆ ಮತ ಹಾಕಿದ್ದಾರೆ ಅಂತ ಹೇಳ್ತಾರೆ. ಹೌದು ರೀ, 100ಕ್ಕೆ 100 ಸತ್ಯ. ನಾವು ಬಾಲ್ಕಿ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀವಿ ಇದನ್ನು ಮೆಚ್ಚಿ ಇಡೀ ಜಿಲ್ಲೆ, ಇಡೀ ಲೋಕಸಭಾ ಕ್ಷೇತ್ರದ ಜನತೆ ನಮಗೆ ಗೆಲ್ಲಿಸಿದ್ದಾರೆ. ಯಾಕಂತಂದರೆ ಎಲ್ಲ ಕಡೆಯಿಂದ ಜನ ಯಾವುದೇ ಪಂಚಾಯತಿ ನಾವು ವಿಸಿಟ್ ಮಾಡಿದಾಗ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಮಗೆ ರೆಸ್ಪಾನ್ಸ್ ಕೊಡ್ತಾಯಿದ್ರು. ಎಲ್ಲ ಕಡೆ ನಮಗೆ ಆಶೀರ್ವಾದಿಸ್ತಾ ಇದ್ದರು, ಹೇಳ್ತಾಯಿದ್ರು ಈ ಸಲ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ, ಇವಾಗ ನಾವು ನಿಮ್ಮ ಸಲಕ್ಕೆ ನಾವು ಕೆಲಸ ಮಾಡ್ತೀವಿ, ಗೆದ್ದ ಕೂಡಲೇ ನಿಮ್ಮದು ನಾವು ಕೆಲಸ ತೆಕ್ಕೋತೀವಿ ಅಂತ ನಮಗೆ ಎಲ್ಲ ಜನ ಬಂದು ನಮಗೆ ಹೇಳ್ತಾಯಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ BJP ರಾಜ್ಯದಲ್ಲಿ ಕಾಂಗ್ರೆಸ್ 20 ಸೀಟ್ ಗೆಲ್ಲುವ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಹುಷಿಯಾಗಿದೆ, 9 ಸೀಟನ್ನು ಗೆಲುವು ಸಾಧಿಸಿದೆ. ಏನು ಹೇಳ್ತೀರಿ? ಅದೇ ನಮ್ಮ ಗ್ಯಾರಂಟಿ ಯೋಜನೆ ಹಾಗೂ ನಮ್ಮ ಒಳ್ಳೆ ಸೀಟ್ ಗೆಲ್ಲುವ ನಿರೀಕ್ಷೆ ಇತ್ತು. ನಾವು 15ರಿಂದ 20 ಸೀಟ್ ನಾವು ನಿರೀಕ್ಷೆ ಇಟ್ಟಿದ್ದೀವಿ. ಆದರೆ ನಮಗೆ ಬರೀ 9 ಸೀಟ್ ಬಂದಿದೆ. ಆದರೆ ಹೋದ ಸಲ 2019ರಲ್ಲಿ ನಮಗೇನು ಸೀಟ್ಗಳು ಬಂದಿದ್ದು, ಈ ಸಲ ನಮಗೆ ಮತ್ತೆ ಜಾಸ್ತಿನೇ ಸೀಟ್ ಬಂದಿದೆ, ಜಾಸ್ತಿನೇ ಜನ ನಮಗೆ ಗೆಲ್ಲಿಸಿದ್ದಾರೆ. ಅದಕ್ಕೆ ಎಲ್ಲರಿಗೂ, ಇಡೀ ನಮ್ಮ ರಾಜ್ಯದ ಎಲ್ಲ ಜನತೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ BJP ಮುಕ್ತವಾಗಿದೆ. 5 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹ್ಯಾಟ್ರಿಕ್ ಗೆಲುವು ಕೂಡ ಸಾಧಿಸಿದೆ. ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು, ದಿವಂಗತ ಧರಮ್ ಸಿಂಗ್ ಸರ್ ಅವರು ಹಾಗೂ ನಮ್ಮೆಲ್ಲ ಹಿರಿಯ ನಾಯಕರು ಏನು ಒಳ್ಳೆ ರೀತಿಯಲ್ಲಿ ಕೆಲಸ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮಾಡಿದ್ದಾರೆ ನಮ್ಮ ಅಜ್ಜವರಾದ ಭೀಮಣ್ಣ ಖಂಡ್ರೆ ಸರ್ ಅವರು. ಇದನ್ನೆಲ್ಲ ನೋಡಿ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದರು. ಆರ್ಟಿಕಲ್ 371J ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕಿದೆ. ನಮ್ಮ ಭಾಗದ ಜನರಿಗೆ ಅನುಕೂಲ ಆಗ್ತಾಯಿದೆ. ಇದನ್ನು ಎಲ್ಲ ನೋಡಿ 5 ಸೀಟು ನಾವು ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗೆದ್ದಿದ್ದೀವಿ. ಕಲ್ಯಾಣ ಕರ್ನಾಟಕದ ಮಹಾಜನತೆಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅವ್ರ ಪರವಾಗಿ ಮತ್ತೆ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡಿ, ಮತ್ತೆ ಹೆಚ್ಚಿನ ರೀತಿಯಲ್ಲಿ ನಾವು ಅಭಿವೃದ್ಧಿ ಮಾಡಿ, ನಾವು ಜನರಿಗೆ ಯಾವ ರೀತಿ ನಾವು ಅನುಕೂಲ ಮಾಡಿಕೊಡ್ಬೇಕು, ಸಹಾಯ ಮಾಡಬೇಕು ಅಂತಂಬುದು ಎಲ್ಲ ರೀತಿಯಲ್ಲಿ ನಾವು ಮಾಡ್ತೀವಿ. BJP ಕೇಂದ್ರದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಸೀಟ್ ಗೆಲ್ಲುವ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಹುಷಿಯಾಗಿದೆ. ಕಾಂಗ್ರೆಸ್ ಕೂಡ ಇಡೀ ದೇಶದಲ್ಲಿ ಹೆಚ್ಚಿನ ಬೆಂಬಲ ಕೂಡ ಸಿಕ್ಕಿದೆ. ಈಗ ಎಲ್ಲೋ ಒಂದು ಕಡೆ NDA ಕೂಡ ಸರ್ಕಾರ ರಚನೆ ಮಾಡಲು ಕಸರತ್ತು ನಡೆಸ್ತಾ ಇದೆ ಮತ್ತು ಇಂಡಿ ಒಕ್ಕೂಟ ಕೂಡ ಸರ್ಕಾರ ರಚನೆ ಮಾಡಲು ಸಾಕಷ್ಟು ಕಸರತ್ತು ನಡೆಸ್ತಾ ಇದೆ. ಏನು ಹೇಳ್ತೀರಿ? ಹೌದು, ಈಗ ಇಂಡಿಯಾ ಒಕ್ಕೂಟದಿಂದ ನಮಗೆ ವಿಶ್ವಾಸ ಇದೆ.
ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತ ಏನು ಅಲೈನ್ಸ್ ಪಾರ್ಟ್ನರ್ಸ್ ಇದ್ದಾರೆ ಎನ್ ಡಿ ಅವ್ರದ್ದು, ಅವರು ಬಿ ಜೆ ಪಿಗೆ ಬಿಟ್ಟು ನಮಗೆ ಬಂದು ಬೆಂಬಲ ಕೊಟ್ಟು ನಮಗೆ ಮುಂದೆ ಒಂದು ಸರ್ಕಾರ ಆಗುತ್ತೆ ಅಂತಂಬುದು ನಮಗೆ ನಂಬಿಕೆ ಇದೆ. ಯಾಕಂತಂದರೆ ಅವರು ಬಿ ಜೆ ಪಿ ಬಳಿ ಅಂಜಿಕೆ ಇದ್ದು ಅವರಿದ್ದರು, ಹೆದರಿಕೆ ಇತ್ತು ಏನಾದರೂ ಅವ್ರು ಮಾಡ್ಬೋದು ನಾಳಿನ ದಿವಸ ಅಂತ. ಇವಾಗ ಎಲ್ಲರೂ ನೋಡಿದ್ದಾರೆ ಅವ್ರಿಗೆ ಬಹುಮತ ಬಂದಿಲ್ಲ, ಬಿ ಜೆ ಪಿಗೆ ಸಿಂಗಲ್ ಅವರಿಗೆ 272 ಸೀಟ್ಸ್ ಏನು ಬರಬೇಕು ಅಂತ ಅವ್ರು ನಿರೀಕ್ಷೆ ಇಟ್ಟಿದ್ದರು, ಅದು ಬಂದಿಲ್ಲ. ಬರೀ 240 ಬಂದಿದೆ, 240 ಬಂದಿದೆ. ಅದಕ್ಕೆ ನಮಗೆ ವಿಶ್ವಾಸ ಇದೆ, ಭರವಸೆ ಇದೆ ಇಂಡಿಯಾ ಒಕ್ಕೂಟ ನಮ್ಮದೇ ಸರ್ಕಾರ ಆಗುತ್ತಂತ ನೋಡಿ. ಸರ್ ಆಮೇಲೆ ಇದು ದೆಹಲಿಗೇನೋ ಬುಲಾವ್ ಬಂದಿದೆ ಸರ್? ಇನ್ನೂ ಯಾವುದೂ ಬುಲಾವ್ ಬಂದಿಲ್ಲ, ಬರೀ ರಿಜಿಸ್ಟ್ರೇಷನ್ ಸೆಲೆಕ್ಕಿಂದಷ್ಟೇ ನಮಗೆ ಒಂದು ಕರೆ ಬಂದಿತ್ತು ಸೆಕ್ರೆಟೇರಿಯೇಟಿಂದ, ಲೋಕಸಭಾ ಸೆಕ್ರೆಟೇರಿಯೇಟಿಂದ ರಿಜಿಸ್ಟ್ರೇಷನ್ ಸಲುವಾಗಿ. ಪಕ್ಷದಿಂದ ಇನ್ನೂ ಯಾವುದೂ ಬುಲಾವ್ ಬಂದಿಲ್ಲ. ಇದು ನೂತನವಾಗಿ ಆಯ್ಕೆಯಾದಂಥ ಲೋಕಸಭಾ ಸದಸ್ಯರಾದಂಥ ಸಾಗರ್ ಖಂಡ್ರೆ ಅವರ ಮಾತಾಗಿದೆ. ಕೇಂದ್ರದಲ್ಲಿ ಕೂಡ ಏನಂತಂದರೆ ಇಂಡಿಯಾ ಒಕ್ಕೂಟ ಸರ್ಕಾರ ಕೂಡ ರಚನೆ ಆಗಲಿದೆ ಎಂಬ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಶಾಬೀರ್ ಖಾನ್ ಜೊತೆ ನಾಗಪ್ಪ ಮಾರಿ ಪಟೇಲ್, ವಿಸ್ತಾರ ನ್ಯೂಸ್, ಬೀದರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.